Tension moments. ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಅಂತ. ಇದೇ ಈ ಹೊಸ ಅಧ್ಯಾಯ ಲೋವಿ ಡೈರೀಸ್ ಬ್ಲಾಗಿಂದ ನಾನು ನನ್ನ ವೈಫ್ ಇಬ್ಬರು ಸೇರ್ಕೊಂಡು ಈ ಬ್ಲಾಗಿಂಗ್ ಚಾನಲ್ ಮುಂದುವರಿಸ್ತಾ ಇದ್ದೀವಿ. ಹಲೋ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ನಾನೇ ವಿಶ್ವತ್ ಹುಡುಗಿ. ಸೊ ಲೋಷಿತಾ ಅಲಿಯಾಸ್ ಪೂಜಾ ನೋಡಿ, ಇದು ನಾನೇ. ಇದು ನನ್ನ ರಿಸೆಪ್ಷನ್ ಲುಕ್. ಹೇಗಿದೆ ಕಮೆಂಟ್ ಮಾಡಿ. ನಾನು ನೋಡಿ ಗೈಸ್, ಒಂದು ಕೋಲ್ಡ್ ಫೈರ್. ಸೊ ಕೋಲ್ಡ್ ಫೈರ್ ಹಾಕ್ಸೋಣ ಅಂತ ಎಲ್ಲ ರೆಡಿ ಮಾಡಿದ್ರೆ ನೀವು ನೋಡಿದ್ರಿ. ನಾನು ಸಾಗರ್ಗೆ ಹೇಳಿದೆ, ಸಾಗರು ಪ್ರಸಾದ್ ಗಂಡ. ಸೊ ಲಾಸ್ಟ್ಗೆ ನಮ್ಮ ಕೋಲ್ಡ್ ಫೈರ್ ಅರೇಂಜ್ ಮಾಡಿದ್ದು. ಕೋಲ್ಡ್ ಫೈರ್ ಹಾಕಕ್ಕೆ ಆಗಲಿಲ್ಲ. ಔಟ್ಫಿಟ್ ಚೆಕ್. ಈಗ ನಮ್ಮಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೇಜ್ ಕಡೆಗೆ. ಅಂತೂ ಇಂತೂ ಸ್ಟೇಜ್ ಮೇಲೆ ಬಂದ್ವಿ. ಸೊ ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8 o'clock ಆಗೋಗಿತ್ತು. ರೆಡಿಯಾಗಿ ಬಂದು ಮಧ್ಯಾಹ್ನ ಎಂಗೇಜ್ಮೆಂಟ್ ಇದ್ದಿದ್ದು, ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ, ಅದು ಮುಗಿಸಿ ಆಮೇಲೆ ರಿಸೆಪ್ಷನ್ ಇತ್ತು ನಮ್ಮದು. 8 o'clock ಟು ಆಲ್ಮೋಸ್ಟ್ 12:30 ತನಕನೂ ಸ್ಟೇಜ್ ಮೇಲೆ ಇದ್ದಿದ್ದು. ಎಲ್ಲರೂ ಪೇಷನ್ಸಿಂದ ಕಾಯ್ತಾ ಇದ್ರು. ಬಂದಿದ್ದ ಗೆಸ್ಟ್ಸ್ ಎಲ್ಲ ನಮಗೆ ಬ್ಲೆಸ್ಸಿಂಗ್ ಮಾಡೋಕ್ಕೆ ಒಟ್ಟಿಗೆ ಸ್ಟೇಜ್ ಮೇಲೆ ಬಂದರು. ಇದು ನನ್ನ ಬ್ರೈಟ್ಸ್ ಮೇಡ್ಗಳು ನೋಡಿ. ಸೊ ಹಿಂದ್ಗಡೆ ಇದ್ದರು. ನನಗೇನೇನು ಗಿಫ್ಟ್ ಎಲ್ಲ ಬರ್ತಿತ್ತು ಪಾಪ ಎಲ್ಲ ಇಸ್ಕೊಂಡು ಸೆಕ್ಯೂರ್ ಮಾಡಿದ್ರು. ನೋಡಿ, ಅವಳು ಶ್ರೀನಿಧಿ, ಇವನು ವಿಠಲ್, ಆ ಕಡೆ ಇನ್ನೊಬ್ಳಿದ್ದಾಳೆ ಈಶಾ ಅಂತ, ಇವಳೆ ನನ್ನ ತಂಗಿ. ಸೊ ಇವರು ನನ್ನ ಬ್ರೈಟ್ಸ್ ಮೇಡ್. ಈ ಶೂಟ್ ತೆಗೆಯೋ ತನಕ ಆಲ್ಮೋಸ್ಟ್ 11:45 ಆಗಿತ್ತು ನೈಟು. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಸಿಕ್ಕಾಪಟ್ಟೆ ಕ್ರೌಡ್ ಬಂದಿತ್ತು. ನಮ್ಗೆ ಅದು ತುಂಬ ಖುಷಿ ಇದೆ. ನೋಡಿ ಅದನ್ನೇ ಸುದೀಪ್ ಹೇಳ್ತಾ ಇದೆ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ನೋಡಿ, ನನ್ನ ವ್ಲಾಗ್ನ ಸೀರೀಸ್ನ ಇಬ್ಬರು ಕ್ಯಾಮ್ರಾಮ್ಯಾನ್ಸ್ ಇವರೇನೆ. ಸಾಗರ್ ಹಿಂದಿನ ಬ್ಲಾಗಲ್ಲಿ ಇದೆ, ಆ್ಯಂಡ್ ಈ ಬ್ಲಾಗಲ್ಲಿ ಆಲ್ಮೋಸ್ಟ್ ಜಾಸ್ತಿ ವರ್ಮಾ ಟೇಕ್ ಓವರ್ ಮಾಡಿದ್ದಾನೆ. ಬಟ್ ನಮಗೆ ತುಂಬ ಖುಷಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಕ್ರೌಡಿಂದ ಸಿಕ್ಕಾಪಟ್ಟೆ ಬ್ಲೆಸ್ಸಿಂಗ್ ಸಿಕ್ತು ನಮಗೆ. ಆ್ಯಂಡ್ ಇದು ನೋಡಿ, ನನ್ನ ಈಸ್ಟ್ ವೆಸ್ಟ್ ಫ್ರೆಂಡ್ಸ್, ಇಂಜಿನಿಯರಿಂಗ್ ಫ್ರೆಂಡ್ಸು ಫುಲ್ ಬ್ಯಾಚರ್ ಬಂದಿತ್ತು. ಕೆಲವರು ಆಲ್ಮೋಸ್ಟ್ ಎಲ್ಲರೂ ಈ ರಿಸೆಪ್ಷನಿಗೆ ಬಂದಿದ್ದರು. ಇನ್ನು ಕೆಲವರು ದಾರೆಗೆ ನೆಕ್ಸ್ಟ್ ಡೇ ಬಂದಿದ್ದರು. ನನ್ನ ಫ್ರೆಂಡ್ಸು ಬಂದಿದ್ದಾರೆ ಬಟ್ ಕವರೇ ಆಗಿಲ್ಲ. ಐ ಆಮ್ ಸೋ ಸಾರಿ ಫಾರ್ ದೆಮ್. ನೋಡಿ ಗೈಸ್, ಫುಲ್ ಸ್ಟೇಜ್ ಹೆಂಗೆ ಇವರೆಲ್ಲ ನಮ್ಮ PU ಫ್ರೆಂಡ್ಸು ನೋಡಿ. ಮನೀಶ್, ನಂದನ್, ಸುಮಂತ್, ಕಿರಣ್, ಗೌತಮು. ನೋಡಿ ಗೌತಮು ಇವನು ಲಾಯರು, ಲಂಡನ್ ಲಾಯರ್. ರೋಹಿತ್ ಅವನು ಸಕಲ ಕಲಾವಲ್ಲಭ ಎಲ್ಲ ಮಾಡ್ತಿರ್ತಾನೆ ಅವನು. ಸೊ ಇವರು ನಮ್ಮ PU ಫ್ರೆಂಡ್ಸ್. ಆ್ಯಂಡ್ ಇಂಜಿನಿಯರಿಂಗ್ ಫ್ರೆಂಡ್ಸಲ್ಲಿ ಕೂಡ ಇಂಜಿನಿಯರಿಂಗ್ ಟೈಮಲ್ಲೂ ಇದ್ದರು. ಸೊ ಚಿನ್ಮಯಿ, ಅಜಿತ್ ಅವರು ಕೂಡ ಹೊಸ ಕಪ್ಪಲ್. ಸೊ ನಮ್ಮ ಮಂದೀಪ್, ಇನ್ನು ನಮ್ಮ ಪ್ರಜ್ವಲ್ ನೋಡಿ, ನಮ್ಮ ಕೆನಡಾ ಬಾಯ್ ಪ್ರಜ್ವಲ್ ಫ್ರೆಂಡ್ ಅವನು. ನಮಗೆ ವಿಡಿಯೋ ಕಾಲ್ಸ್ ಎಷ್ಟೊಂದು ಬಂದಿತ್ತು, ದುಬೈ, USA, ಕೆನಡಾ ಇಂದ ಎಲ್ಲ ವಿಶ್ ಮಾಡೋಕ್ಕೆ. ಅದೂ ಖುಷಿ ಇದೆ. ನಮ್ಮ ಫುಲ್ ಕ್ಯೂ ಸ್ಪ್ಯಾಡರ್ಸ್ ಗ್ಯಾಂಗ್. ಇವರೆಲ್ಲ ನನ್ನ ಫ್ರೆಂಡ್ಸು. ಎಲ್ಲರೂ ಪಾಪು ನಾಲ್ವೊಂದು ಪಾಪು ಇತ್ತು. ಅನ್ಸೀನಲ್ಲಿ ಬರುತ್ತೆ ಪಾಪು. ಅವನ್ನ ಮಾತಾಡ್ಸೋದ್ರಲ್ಲಿ ಬ್ಯುಸಿ ಇದ್ರು ಎಲ್ಲರೂ. ಸ್ಪಂದನ ಏನು ಮಾಡ್ತಿದ್ಯಾ? ನಾನು ತಂದಿರೋ ಗಿಫ್ಟಿಗೆ ನಿನ್ನ ಸ್ಟಿಕ್ಕರ್ ಅಂಟಿಸ್ಕೊಂಡು ಅಲ್ಲಡಲಿ ಅಲ್ಲ ಒಂದು ನಿಮಿಷ. ಇದು ಹಂಗೆ ಕರೆಕ್ಟಾಗಿ ನೋಡಿ ಮೂವಿ ಬರಬೇಕು. ಆಮೇಲೆ ಇಲ್ಲೊಂದಿದೆ ನೋಡಿಲಿ. ಸುಮ್ಮನೆ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡೋದು. ಒರಿಜಿನಲ್ ಇದು ಡೂಪ್ಲಿಕೇಟ್. ನಂದಿದು ನಂದನ್ನು ತಗೊಂಡ್ಬಿಟ್ಟು ಅಂಟಿಸ್ಕೊಬಿಟ್ಟವ್ರೆ.
ನೋಡಿ ಇಂದು ನವನೀತ್ ಅವರು ಹೊಸ ಕಪಲ್ಸು. ಗಂಡ ಹೆಂಡತಿ. ನಮ್ಮ ಸ್ವರೂಪ್ ಯಾವಾಗಲೂ ನಮ್ಮ ಅಪ್ಪನ್ನೇ ಕೇಳ್ತಿರ್ತಾನೆ. ಅವ್ರಿಗೆ ನಮ್ಮ ಅಪ್ಪನ ಒಂಥರ ಇಷ್ಟ ಅವನಿಗೆ. ನೋಡಿ ಇದು ಆಲ್ಮೋಸ್ಟ್ 11:45 12 ಹತ್ತತ್ರ ಇತ್ತು. ನೋಡಿ ಅವರು ಇದು ಇಂದು ಕವರ್ ಮಾಡಿರೋದು. ಇದು ನಮ್ಮ ಅಪ್ಪ ಫುಲ್ಲು ಸುಸ್ತಾಗಿ ತಲೆ ಕೂದಲೆಲ್ಲ ಕೆದ್ರಕೊಂಡ್ಬಿಟ್ಟಿದ್ರು. ನೋಡಿ ಹೇಗೆ ಕಾಣ್ತಿದ್ರು ನಮ್ಮ ಅಪ್ಪ, ಕಮೆಂಟ್ ಮಾಡಿ. ಊಟ ಆಯ್ತಾ ಅಂತ ಕೇಳ್ಕೊಂಡ್ಬರ್ತಿದ್ರು. ಇವರು ವಿಶ್ವ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರಿಬ್ರು. ತುಂಬ ಚೆನ್ನಾಗಿ ಬ್ಲಾಗ್ ಕವರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡಿ ನಮ್ಮ ಮನೋಜ್ನ. ನೋಡಿ ನಮ್ಮ ಇಂಜಿನಿಯರಿಂಗ್ ಬಾಯ್ಸ್ ಬ್ಯಾಕ್ಗ್ರೌಂಡ್ ಸೀನ್ಸಲ್ಲಿ ಏನೇನೆಲ್ಲ ಮಾಡಿದ್ದಾರೆ ತರಲೆಗಳು. ನಮ್ಮ ಶಶಾಂಕ್ ಬೇಗೌಡ ಅಂತ ನಮ್ಮ ಜರ್ಮನಿಯಿಂದ ನನ್ನ ಮದುವೆಗೆ ಅಂತ ಬಂದಿದ್ದ. ಸೊ ಇವಾಗ ನೋಡಿ ಒಳ್ಳೆ ಕ್ವಾಟ್ಲೆ ಸ್ಟಾರ್ಟ್ ಆಗುತ್ತೆ. ನಮ್ಮ ವರ್ಮ ಫುಲ್ ಒಳ್ಳೆ ಕ್ವಾಟ್ಲೆ ಕೊಟ್ಟಿದ್ದಾನೆ ಎಲ್ರಿಗೂ. ನೋಡಿ ನಮ್ಮ ಹೀರೋಯಿನ್ನು ಅವಳಿಗೆ ಪೋಸ್ ಕೊಟ್ಟಿದ್ದೆ ಸಾಕಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಜೋರಾಗಿ ಗೊತ್ತಿಲ್ಲ. ಅವಳ ಫೋನ್ ಏನೋ ಕಳ್ದೋಗಿತ್ತಂತೆ, ಯಾರೋ ಬಚ್ಚಿಟ್ಕೊಂಡಿದ್ರು. ಆಮೇಲೆ ಜೀವನಕ್ಕೆ ಒಳ್ಳೇದಾಗಲಿ. ಇದು ಅಚ್ಚ ಕನ್ನಡ. ನಾನು ಹೇಳ್ತೀನಿ ಕೇಳಿಸ್ಕೊ. ವಿಶ್ವತ್ ಪೂಜಾ ಅವರ ರಿಸೆಪ್ಷನ್ಗೆ ಬಂದ ಮಾನಸ ಅವರು ಫೋನ್ ಕಳ್ಕೊಂಡಿದ್ದಾರೆ. ಮಾನಸ ಫೋನ್ ಹೋಯ್ತು, ಕೋಪಿಸ್ಕೊತಾ ಹೇಳಿ ಸ್ವಲ್ಪ. ಈಗ ಸ್ಪಂದನ ಸೀರಿಯಸ್ ಆಗಿ ತಗೊಂಡು ಫೋನ್ ಯಾಕೋ ದುಬೈ ಸೀನ್ ಕಾಲ್ ಮಾಡಿದ್ದಾರೆ. ಕಾಣಿಸ್ತಿರಲಿಲ್ಲ, ಯಾಕೊಂಡೆ ಸಿಗುತ್ತೆ ನೋಡಿ. ಅಯ್ಯಯ್ಯೋ. ಹಾಂ ಹೇಳಿ. ನೋಡಿ ಹೆಂಗೆ ರೇಗಿಸ್ತಾನೆ ವರ್ಮ ಶ್ರದ್ಧಂಗೆ. ಸೀರಿಯಸ್ ಅಲ್ಲ, ಸುಮ್ಮನೆ ಕಾಮಿಡಿ ಮಾಡೋದು ಅನ್ನೋದೆಲ್ಲ. ಆಕ್ಚುಲಿ ಶ್ರದ್ಧಂಗೆ ವರ್ಮ ಮಾತ್ರ ರೇಗಿಸೋದಲ್ಲ, ವಿಶ್ವತ್ ಕೂಡ ರೇಗಿಸ್ತಾನೆ ಪಾಪ ಅವಳು. ಹಾಂ ಈಗ ಬೆಳಗ್ಗೆ ಕಾಣಿಸ್ತಿದೆ. ಹಾಂ ಗಂಡು ಹೆಣ್ಣವ್ರ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ಬಿಡು. ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಗೊತ್ತು. ನನ್ನ ಬಗ್ಗೆ ಮಾತಾಡು. ನೀವು ಹೊಸದಾಗಿ ಪರಿಚಯ ಆಗಿದ್ದು. ಹಾಂ ಅಡುಗೆ ಬಿಟ್ರು ಯಾರು ಅಂತಾನೆ ಗೊತ್ತಿಲ್ಲ. ಹಾಂ ಈಗ ಗಂಡು ಹೆಣ್ಣಿನ ಬಗ್ಗೆ ಮಾತಾಡು. ಊಟ ಅಂತ ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು, ಪಲಾವ್ ಖಾರ ಇತ್ತು, ಬಟ್ ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಪೂಜಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಪೂಜಾ ವಿಶ್ವತ್ ನಿಮ್ಮ ಹತ್ರನೂ ಬರ್ತೀವಿ. ಪೂಜಾ ವಿಶ್ವತ್ ಕೂಡ ಚೆನ್ನಾಗಿ ಕಾಣ್ತಿದ್ದಾರೆ. ಪೂಜನ್ ಮೇಕಪ್ ಚೆನ್ನಾಗಿ ಬಂದಿದೆ. ಇಬ್ರು ಕ್ಯೂಟ್ ಪೇರ್ ಆಗಿ ಕಾಣ್ತಿದ್ದಾರೆ. ಆಮೇಲೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಬಟ್ ಆದರೂ ಇರ್ತೀವಿ. ಆಮೇಲೆ ಪೂಜಂದು ನಂದು ಒಂದು 7 to 8 years ಫ್ರೆಂಡ್ಶಿಪ್. ಅಯ್ಯೋ, ಅವಳೆಲ್ಲ ಐರ್ಲೆಂಡ್ಗೆ ಹೋಗ್ತಾಳೆ ಮದುವೆ ಆದ್ಮೇಲೆ. ನಂಗೆ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ. ಐ ಮಿಸ್ ಯು ಪೂಜಾ. ಓಕೆ ವಿಶ್ವತ್ ಐ ಮಿಸ್ ಯು ಸ್ವಲ್ಪ. ಹಾಂ ನೆಕ್ಸ್ಟು ಸ್ಪಂದನ. ಹಾಂ ಇಲ್ವಾ, ಆಲ್ರೆಡಿ ಮಾಡಿದ್ಯಾ ನೀನು? ಇಲ್ವಾ
ನಮ್ಮ ಶ್ರದ್ಧೆ ಮುಖ ನೋಡೋಕ್ಕಾಗ್ತಿಲ್ಲ ಪಾಪಚಿ. ಹಾಯ್. ಸೊ ಇವತ್ತು ನಾವು ವಿಶ್ರುತ್ ಮತ್ತು ಪೂಜಾ ರಿಸೆಪ್ಷನಿಗೆ ಬಂದಿದ್ದೀವಿ. ರಿಸೆಪ್ಷನ್ ತುಂಬ ಚೆನ್ನಾಗಿದೆ. ಇಬ್ಬರು ತುಂಬ ಕ್ಯೂಟ್ ಆಮೇಲೆ ಇಬ್ಬರು ಐರ್ಲೆಂಡಿಗೆ ಹೋಗ್ತಿದ್ದ ಸ್ವಲ್ಪ ಬೇಜಾರಾಗ್ತಿದೆ, ಮಿಸ್ ಮಾಡ್ಕೊಂಡಿದ್ವಿ. ಆದರೂ ಅವಾಗ ಸಿಗ್ತೀವಿ, ಪಾರ್ಟಿ ಮಾಡೋಣ ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟು ಹಾಂ ಆವಾಗಲೇ ಮಾತಾಡಿದ ಸ್ಪಂದನ, ಇವಳು ಹರಿಣ. ಹಾಂ ಶ್ರದ್ಧಾ ನಾನು ಈ ಥರ ಅಣ್ಣ ಇವರು. ಸೊ ಅವ್ರದ್ದು ವ್ಲಾಗ್ಸ್ ಮಾಡ್ತಾರೆ. ಸೊ ಅವರು ನೋಡೇ ನಾನು ಸ್ಟಾರ್ಟ್ ಮಾಡೋಣ ಅಂತ. ಹಾಯ್ ಬ್ರೋ. ರವಿ ವರ್ಮ. ನೈಸ್ ಮೀಟಿಂಗ್ ಯು ಬ್ರೋ. ಹಾಂ ನೋಡಿ ನಮ್ಮ ಶ್ರದ್ಧಾನ ಎಷ್ಟು ಕಾಡಿಸ್ತಾರೆ. ಶ್ರದ್ಧಾ ಭಗೋಜಿ, ಶ್ರದ್ಧಾ ಭಗೋಜಿ. ನಾನು ಮಾತಾಡಲ್ಲ. ಸೀನೇ ಇಲ್ಲ, ನಾನು ಮಾಡಲಿಲ್ಲ. ಅಳ್ತಿದ್ಯಾ? ಅಳು. ಎಷ್ಟು ಕಾಡಿಸ್ತಿದ್ದಾರೆ ನನ್ನ ಆಸೆ ಏತಕ್ಕೆ. ಕಾಡ್ಸೋದು ಅಂದರೆ ಅದು ಸುಮ್ಮನೆ ತಂಗಿ ಥರ ರೇಗ್ಸೋದು ಅಷ್ಟೇ. ಬೇಡ ಬಿಡಿ. ರೀಲ್ಸು ಇದು ಕಂಟೆಂಟು ಅಂದರೆ ಯೂಟ್ಯೂಬಿಗೆ ಈ ಕಂಟೆಂಟ್ ಹೋದರೆ ಈ ಹುಡುಗಿ ಫುಲ್ಲು ಫೇಮಸ್ಸು, ಆಮೇಲೆ ಫುಲ್ಲು ಫ್ಯಾನ್ಸು ಏನಿಲ್ಲ. ಅಂದರು ನೋಡಿ. ನಮಗೆಲ್ಲ ಟೀಮ್ ಗ್ರೂಮ್ ಅಂತೆ. ಸೊ ಪೂಜನ್ ಕಡೆ ಎಲ್ಲ ಇವರು ಒಂದ್ ಕಡೆ ಟೀಮ್ ಬ್ರೈಡ್, ಇನ್ನೊಂದ್ ಕಡೆ ಟೀಮ್ ಗ್ರೂಮ್ ಅಂತ ಹಾಕ್ಸ್ಕೊಂಡಿದ್ದಾರೆ. ಸ್ಪಂದನ, ನೀನು ಹುಡುಗನ ಫ್ರೆಂಡ್ ಅಲ್ವಾ? ಫಸ್ಟ್ ಆಫ್ ಆಲ್ ಫಸ್ಟ್ ಹುಡುಗನ ಫ್ರೆಂಡು. ನೀನು? ಫಸ್ಟ್ ಪೂಜಾ ಫ್ರೆಂಡ್. ಓಕೆ. ನೀನು? ಟೀಮ್ ಗ್ರೂಮ್ ಟೀಮ್ ಬ್ರೈಡ್ ಎರಡು. ನೀನು ಟೀಮ್ ಗ್ರೂಮಾ ಬ್ರೈಡಾ? ಗ್ರೈಡಾ? ಹಾಂ ನೋಡಿ ಹೊಸ ವರ್ಡ್ ಗ್ರೈಡ್. ಓಕೆ ಮಗ, ಬಾಯ್. ನೋಡಿ ನಾವು ಕಾರ್ ಓಡಿಸ್ಬೇಕು ಅಂತ ಇಂಪ್ರೂವ್ ಮಾಡ್ತಿದ್ದೇನೆ ಸಾಗರ್. ಸೊ ಇದೊಂದು ಕಂಟೆಂಟ್ ನಾವು ಶೂಟ್ ಮಾಡಿದ್ವಿ. ವಿಡಿಯೋಸ್ ಲಾಸ್ಟಿಗೆ ಹಾಕ್ತೀವಿ. ನಂದು ಸ್ಕರ್ಟ್ ಅಂತೂ ಸಿಕ್ಕಾಪಟ್ಟೆ ಭಾರ ಇತ್ತು. ನಂಗೆ ಗೊತ್ತಿಲ್ಲ ನಾನು ಹೆಂಗೆ ಕ್ಯಾರಿ ಔಟ್ ಮಾಡಿದೆ ಅಂತ, ಬಟ್ ತುಂಬ ಭಾರ ಇತ್ತು ನನ್ನ ಸ್ಕರ್ಟ್ ಅಂತೂ. ಸೊ ಫುಲ್ಲು ವರ್ಕ್ ಇರೋದ್ರಿಂದ ಭಾರ ಇತ್ತು ಅನ್ಸುತ್ತೆ. ಹೇಳ್ಸುತ್ತೆ ಬ್ಲಾಗ್ ಮಾಡಿದ್ಯಾ? ಹೇಳಿ ಏನಾದ್ರು ತಂಗಿ ಬಗ್ಗೆ ಹೇಳಿ. ಹೇಳ ತಂಗಿ ಬಗ್ಗೆ. ಸ್ವಲ್ಪ ಕಡೆ ಬನ್ನಿ, ಫ್ರೆಂಡ್ಸ್ ಕಾಣುತ್ತಾ? ಹಾಯ್ ಫ್ರೆಂಡ್ಸ್. ಮದುವೆ ಬಗ್ಗೆ ಅಭಿಪ್ರಾಯ ನಿಮ್ದು? ಪೂಜನ್ ಬಗ್ಗೆ ಅಭಿಪ್ರಾಯ ಹೇಳಿ. ಅವ್ನು ನನ್ನ 4 months ಬ್ರದರು. ಸೊ ನನಗೆ ಅವನಿಗೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಇವ್ನು ನಮ್ಮ ದೊಡ್ಡಣ್ಣ. ಮುಂದಕ್ಕೆ ಹೆಂಗಿರ್ಬೇಕು ಅದ್ರ ಮುಂದೆ ನಿನ್ನ ಮಗಳ ಬಗ್ಗೆ ಅಭಿಪ್ರಾಯ. ದೊಡ್ಡಪ್ಪ, ನಿನ್ನ ಮಗಳ ಬಗ್ಗೆ ಅಭಿಪ್ರಾಯ. ಹೇಳಿ. ತಮ್ಮನ ಮಗಳು ಬಹಳ ಡೈನಾಮಿಕ್. ಹೌದು. ಮತ್ತೇನು ಹೇಳ್ಬೇಕು? ಒಳ್ಳೆ ಕೆಟ್ಟದ್ದು ಹೇಳಿ, ಏನಾದ್ರು ನೆಗೆಟಿವ್ ಏನಾದ್ರು ಹೇಳಿ. ನೆಗೆಟಿವ್ ಸ್ವಲ್ಪ ಮುಂಗೋಪ. ಜಾಸ್ತಿನೇ ಮುಂಗೋಪ. ಇಲ್ಲ ಬಟ್ ಒಳ್ಳೆ ಹುಡುಗಿ. ನೋಡಿ ನಮ್ಮ ಅಣ್ಣ ಹೆಂಗ್ ಕಾಲ್ ಮಾಡ್ತೀನಿ. ಸೊ ನಂಗೆ ಎಲ್ಲ ಕಸಿನ್ಸ್ ಜೊತೆನೂ ಒಳ್ಳೆ ಬಾಂಡಿಂಗ್ ಇದೆ. ತುಂಬಾ ಮಿಸ್ ಮಾಡ್ಕೊತೀನಿ ಐರ್ಲೆಂಡಿಗೆ ಬಂದ. Yo soy Pablo Emilio Escobar Gaviria. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಗೈಸ್. ನನಗೆ ಮೇಕಪ್ ಮಾಡಿದವರು ಮೇಕ್ ಓವರ್ ಬೈ ರಾಶಿ ಅಂತ. ಬೇಸಿಕಲಿ ಅವರು ಮೈಸೂರವರು. ನೋಡಿ ಅವರೇ ರಾಶಿ. ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡ್ತಾರೆ. ನನಗೆ ಅವ್ರ ವರ್ಕು ತುಂಬ ಇಷ್ಟ ಆಗಿದೆ. ನನಗೆ ಅವರೇ ಬೇಕು ಅಂತ ಆಲ್ಮೋಸ್ಟ್ ನಾನು ಮದುವೆ 6 months ಆಗಿತ್ತು ಫಿಕ್ಸ್ ಆಗಿ. ನಂಗೆ ಅವರೇ ಬೇಕು ಅಂತ ಅಂದ್ಬಿಟ್ಟು ಅವ್ರದ್ದು ಬೇರೆ ಎಲ್ಲ ಸ್ಲಾಟ್ ಕ್ಯಾನ್ಸಲ್ ಮಾಡಿ ನನಗೆ ಪಾಪ ಬಂದು ಮಾಡಿದ್ದಾರೆ ಮೇಕಪ್ನ. ನೀನು ಮತ್ತೆ ಮಾಡ ಸುಮ್ಮನೆ
ನಿನ್ ಗಂಡ